ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RPF ಹುದ್ದೆಗಳಿಗಾಗಿ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು ಎರಡನೆಯ ವಿಡಿಯೋ. ಮೊದಲನೆಯ ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳು, ಗಣ ಸಂಖ್ಯೆಗಳ ಬಗ್ಗೆ ನಾವೇನ್ ಮಾಡಿದ್ದೇವೆ ಡಿಸ್ಕಸ್ ಅನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಮೊದಲ ಬಾರಿಗೆ ನೀವೇನಾದರೂ RPF ಪರೀಕ್ಷೆಯನ್ನು ಬರೆಯುತ್ತಿದ್ದರೆ ಅವರಿಗಾಗಿ ಸರಣಿಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳು ಬರ್ತವೆ, ಅವುಗಳನ್ನ ಹೆಂಗ್ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ ಅಂತ ಹೇಳ್ತಾ, ಜೊತೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಂತ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ಅಲ್ಲಿನೂ ಕೂಡ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸರಣಿ ಎಂದರೆ ಏನು? ಸರಣಿ ಅಂದರೆ ಬಿಟ್ಟು ಹೋದ ಸಂಖ್ಯೆಯನ್ನು ಪೂರ್ಣಗೊಳಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸರಣಿ ಅಂತ ಹೇಳಿ ಕರಿತೀವಿ. ಹೆಂಗ್ ಬಿಟ್ಟು ಹೋಗಿರ್ತದ? ಈಗ 1 2 3 4 ಮುಂದೊಂದು ಕ್ವಶನ್ ಮಾರ್ಕ್ ಅನ್ನು ಕೊಟ್ಟಿರ್ತಾರ. ಅಲ್ಲಿ ಯಾವುದು ಒಂದು ಅಂಕಿ ಬರ್ತೈತಿ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಕಂಡು ಹಿಡಿಬೇಕು. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸರಣಿ ಅಂತ ಹೇಳಿ ಕರಿತೀವಿ. ಸರಣಿಯಲ್ಲಿ ಸಾಮಾನ್ಯವಾಗಿ 4 ಪ್ರಕಾರಗಳಾಗಿ ಏನ್ ಮಾಡ್ತೀವಿ, ವಿಂಗಡಿಸ್ತೀವಿ. ಮೊದಲನೆಯದು ಸಂಖ್ಯಾ ಸರಣಿ, ಎರಡನೆಯದು ಅಕ್ಷರ ಸರಣಿ, ಮೂರನೆಯದು ಮಿಶ್ರ ಸರಣಿ, ನಾಲ್ಕನೆಯದು ಪುನರಾವರ್ತಿತ ಸರಣಿ. ಸರಣಿಗಳಲ್ಲಿ ಮತ್ತೆ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಅಂದ್ರೆ 4 ವಿಧಗಳಾಗಿ ವಿಂಗಡಿಸ್ತೀವಿ. ಹಾಗಾದ್ರೆ ನಾವು ಈಗ ಮೊದಲನೇದು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಖ್ಯಾ ಸರಣಿಯನ್ನ ನೋಡೋಣ. ಹಾಗಾದ್ರೆ ಬನ್ನಿ. ಮೊದಲನೆಯ ಪ್ರಶ್ನೆ, ಕೊಟ್ಟಂತ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸಿ. ಹಾಗಾದ್ರೆ ಇಲ್ಲಿ 1 4 9 16 25 36 ಅಂತೇಳಿ ಕ್ವಶನ್ ಆಗಿದೆ. ಕೆಳಗಡೆ ಆಪ್ಷನ್ಸ್ಗಳ ಏನಾಗಿದೆ ಕೊಟ್ಟಿದ್ದಾರೆ, 49 64 81 100 ಅಂತೇಳಿ. ಈಗ 1 ರಿಂದ 4, 4 ರಿಂದ 9, 9 ರಿಂದ 16, 16 ರಿಂದ 25, 25 ರಿಂದ 36. ಇಲ್ಲಿ ಕೊಟ್ಟಂತ ಸಂಖ್ಯೆಯನ್ನು ನಾವು ಫಸ್ಟ್ ಏನನ್ನ ನೋಡ್ಬೇಕು? ಇಲ್ಲೇನು ವರ್ಗ ಸಂಖ್ಯೆ ಐತೋ ಅಥವಾ ಗಣ ಸಂಖ್ಯೆ ಐತೋ ಅಥವಾ ಕೂಡಿಸಿದಾರೋ, ಕಳೆದಿದಾರೋ, ಗುಣಾಕಾರ ಮಾಡಿದಾರೋ, ಭಾಗಾಕಾರ ಮಾಡಿದಾರೋ ಅಂತ ಹೇಳೋದು ನೋಡ್ಬೇಕಾಗ್ತೈತಿ. ಈಗ ಫಸ್ಟಿಗೆ ಇಲ್ಲಿ 1 ಮುಂದೆ ಎಷ್ಟೈತಿ, 4 ಐತಿ. 1 ರಿಂದ 4ಕ್ಕ ಎಷ್ಟು ವ್ಯತ್ಯಾಸ ಇದೆ ಅದನ್ನ ನೋಡ್ಬೇಕು. ಆಮೇಲೆ ಅದೇ ತರನಾಗಿ 4 ರಿಂದ 9ಕ್ಕ ಎಷ್ಟು ವ್ಯತ್ಯಾಸ ಐತಿ ಅದನ್ನ ನೋಡ್ಬೇಕು. 9 ರಿಂದ 16ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 16 ರಿಂದ 25ಕ್ಕೆ ಎಷ್ಟು ವ್ಯತ್ಯಾಸ ಐತಿ ಅದನ್ನ ನೋಡ್ಬೇಕು. 25 ರಿಂದ 36ಕ್ಕೆ ಎಷ್ಟು ವ್ಯತ್ಯಾಸ ಐತಿ ಅದನ್ನ ನೋಡಿ 36 ರಿಂದ ಮುಂದೆ ಬರ್ತಕ್ಕಂತ ವ್ಯತ್ಯಾಸವನ್ನು ಕೂಡಿಸಿ ಇಲ್ಲಿ ಆ ಬಂದಂತ ಸಂಖ್ಯೆಯನ್ನು ನಾವೇನ್ ಮಾಡ್ಬೇಕು, ಹಚ್ಬೇಕಾಗ್ತೈತಿ. ಇಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ, ಮೂರನೇ ಸಂಖ್ಯೆ, ನಾಲ್ಕನೇ ಸಂಖ್ಯೆ, ಐದನೇ ಸಂಖ್ಯೆ, ಆರನೇ ಸಂಖ್ಯೆಗೆ ಯಾವ ಒಂದು ವ್ಯತ್ಯಾಸ ಬಂದೈತಲ್ಲ ಅದೇ ರೀತಿಯಾಗಿ ಕೂಡ ಕೊನೆಯ ಒಂದು ಅಕ್ಷರಕ್ಕೂ ಬರ್ತೈತಿ. ಹಾಗಾದ್ರೆ ಇಲ್ಲಿ 1ಕ್ಕ ಮತ್ತು 4ಕ್ಕ ಎಷ್ಟೈತಿ, 1ರ ಮಧ್ಯೆ 2 3 4 ಇಲ್ಲಿ 3 ಡಿಫ್ರೆಂಟ್ ಐತಿ. ಹಾಗೆ 4 ರಿಂದ 9ಕ್ಕ ಇಲ್ಲಿ ಎಷ್ಟು ವ್ಯತ್ಯಾಸ ಐತಿ, ಇಲ್ಲಿ 5 ವ್ಯತ್ಯಾಸ ಐತಿ. ಹಾಗೆ ಇಲ್ಲಿ 9 ರಿಂದ 16 ಇಲ್ಲಿ 3 ಆದ್ರ ಇಲ್ಲಿ 5 ಐತಿ. ಹಾಗಾದ್ರೆ ಇಲ್ಲಿ ಇದರ ನಡುವೆ ಎಷ್ಟು ವ್ಯತ್ಯಾಸ ಉಳಿತಿ, 2 ವ್ಯತ್ಯಾಸ ಉಳಿತಿ. ಹಾಗೆ 9 ರಿಂದ 16ಕ್ಕೆ ಎಷ್ಟು ವ್ಯತ್ಯಾಸ ಐತಪ್ಪ ಅಂದ್ರೆ ಒಟ್ಟು 7 ವ್ಯತ್ಯಾಸ ಬರ್ತೈತಿ. ಇಲ್ಲಿ 7 ವ್ಯತ್ಯಾಸ ಬರ್ತೈತಿ ಅಂದ್ರೆ ಇದು ಪ್ಲಸ್ನು ಅಲ್ಲ ಮೈನಸ್ನು ಅಲ್ಲ. ಮೈನಸ್ ಮಾಡಿದ್ರೆ ಇಲ್ಲಿ ಕಡಿಮೆ ಬರಬೇಕು, ಪ್ಲಸ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಬರಬೇಕು. ಇಂಟು ಮಾಡಿ ನೋಡಿದ್ರೆ ಇಲ್ಲಿ 2 ಒಂದ್ಲೆ 2 2ಲೆ 4, 2 3ಲೆ 6 ಬರಬೇಕು. ಹಾಗಾದ್ರೆ ಇಲ್ಲಿ 3ರಲ್ಲಿ ಏನಾದ್ರೂ ಮಾಡಿ ನೋಡಿದ್ರೆ 3 3ಲೆ 9 ಅಂತ ಬರ್ತೈತಿ. ಹಾಗಾದ್ರೆ ಇಲ್ಲಿ 9 ರಿಂದ ಮಾಡಿ ನೋಡಿದ್ರೆ 9 2ಲೆ 18 ಅಂತ ಬರ್ತೈತಿ. ಬಟ್ ಇಲ್ಲಿ 16 ಐತಿ. ಇದು ಗುಣಿಸಿದರೂ ಬರುವುದಿಲ್ಲ. ಹಾಗಾದ್ರೆ ಈಗ ನಾವೇನ್ ನೋಡ್ಬೇಕು, ವರ್ಗ ಸಂಖ್ಯೆಯಿಂದ ನೋಡ್ಬೇಕು. ವರ್ಗ ಸಂಖ್ಯೆ ಅಂದ್ರೆ 1ರ ವರ್ಗ ಎಷ್ಟು, 1ರ ವರ್ಗ ಒಂದೇ ಬರ್ತೈತಿ. ಹಾಗಾದ್ರೆ 2ರ ವರ್ಗ ಎಷ್ಟು, 2ರ ವರ್ಗ 2 2ಲೆ 4. ಏನಾದ್ರೂ ವರ್ಕೌಟ್ ಆಗ್ತಿದೆಯಾ? ಹೌದು, ವರ್ಕೌಟ್ ಆಗ್ತಿದೆ. ಹಾಗಾದ್ರೆ 3ರ ವರ್ಗ ಎಷ್ಟು, 3ರ ವರ್ಗ 3 3ಲೆ 9. ಇದು ಕೂಡ ಕರೆಕ್ಟ್, 3ರ ವರ್ಗ. ಹಾಗೆ 4ರ ವರ್ಗ ಎಷ್ಟು, 4 4ಲೆ 16. ಇದು ಕರೆಕ್ಟ್. ಹಾಗಾದ್ರೆ 5ರ ವರ್ಗ ಎಷ್ಟು, 5 5ಲೆ 25. ಇದು ಕೂಡ ಕರೆಕ್ಟ್. ಇಲ್ಲಿ 1 2 3 4 5 ವರ್ಗ ಅಂತ ಬಂದೈತಿ. ಹಾಗಾದ್ರೆ ಮುಂದೆ ಬರ್ತಕ್ಕಂಥ ವರ್ಗ ಸಂಖ್ಯೆ ಯಾವ್ದಪ್ಪ ಅಂದ್ರೆ 6ರ ವರ್ಗ. 6ರಲ್ಲಿ 36. ಈ 6 ಬಂದು ಅಂದ್ರೆ ಈಗ ಕೊನೆಯದಾಗಿ 7ನೆಯ ವರ್ಗ ಸಂಖ್ಯೆ ಏನಾಗಬೇಕು, ಬರಬೇಕು. ಹಾಗಾದ್ರೆ ಇಲ್ಲಿ 7 7ಲೆ 49. ಆಪ್ಷನ್ಸ್ ಗಳು ಎಲ್ಲಲ್ಲಿ ಕಾಣ್ತೈತನ, ಇಲ್ಲಿ ಮೊದಲನೇ ಆಪ್ಷನ್ಸ್ 49 ಅಂತಿದೆ. ನಾವು ಫಸ್ಟ್ ಏನ್ ಮಾಡಿದೀವಿ, ಮೈನಸ್ ಮಾಡಿ ನೋಡಿದೀವಿ, ಜೊತೆಗೆ ಪ್ಲಸ್ ಮಾಡಿ ನೋಡಿದೀವಿ, ಜೊತೆಗೆ ಭಾಗಾಕಾರ ಮಾಡಿ ನೋಡಿದೀವಿ, ಜೊತೆಗೆ ಕೂಡಿಸಿ ನೋಡಿದೀವಿ. ಈಗ
ವರ್ಗ ಸಂಖ್ಯೆಯನ್ನು ನೋಡಿದ್ವಪ್ಪ ಅಂದ್ರೆ ಇಲ್ಲಿ 7 7 49 ಅಂತೇಳಿ ನಿನ್ನೆ ಒಂದು ಕ್ಲಾಸಲ್ಲಿ ನಾನು ಹೇಳಿದ್ನಲ್ಲ ವರ್ಗ ಸಂಖ್ಯೆಗಳ ಮೇಲೆ ಯಾವ ರೀತಿ ಕ್ವಶನ್ಗಳು ಬರ್ಬೋದು ಅಂತೇಳಿ ಇದೇ ರೀತಿಗಳು ಕ್ವಶನ್ ಬರ್ತವೆ. ಹಾಗಾದ್ರೆ ಎರಡನೆಯ ಪ್ರಶ್ನೆ 1 8 27 64 125 ಇಲ್ಲಿ 1 8 27 64 125 ಇದನ್ನು ಕೂಡ ನಾವು ಈಗ ಮೊದಲಿಗೆ ಹೆಂಗ ಮಾಡಿದ್ಯವಲ್ಲ ಫಸ್ಟ್ ಮೈನಸ್ ಮಾಡ್ಕೋರಿ, ಆಮೇಲೆ ಪ್ಲಸ್ ಮಾಡ್ಕೋರಿ, ಆಮೇಲೆ ಗುಣಾಕಾರ ಮಾಡ್ಕೋರಿ, ಆಮೇಲೆ ಭಾಗಾಕಾರ ಮಾಡ್ಕೋರಿ. ಅವು ಯಾವೂ ಬರ್ಲಿಲ್ಲ ಅಂತಂದ್ರ ನೀವು ಡೈರೆಕ್ಟ್ ಆಗಿ ವರ್ಗ ಸಂಖ್ಯೆ ಅಥವಾ ಗಣ ಸಂಖ್ಯೆಗಳ ಮೂಲಕ ಏನ್ ಮಾಡಬಹುದು ನೋಡ್ಕೋಬಹುದು. ಇಲ್ಲಿ 1 8 27 64 125 ಇಲ್ಲಿ 1ರಿಂದ 8ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 8ರಿಂದ 27ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 27ರಿಂದ 64ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 64ರಿಂದ 125ಕ್ಕೆ ಎಷ್ಟು ವ್ಯತ್ಯಾಸ ಐತಿ, ಹಾಗೆ 125ರಿಂದ ಬರ್ತಕ್ಕಂಥ ವ್ಯತ್ಯಾಸವೇ ಇಲ್ಲಿ ಮುಂದಿನ ಒಂದು ಉತ್ತರವಾಗಿರ್ತೈತಿ. 1ರಿಂದ 8ಕ್ಕೆ ಎಷ್ಟು ಕಡಿಮೆ ಆಗಿದೆ, 8ರಿಂದ 27ಕ್ಕೆ 1ರಿಂದ 8 ಅಂದ್ರ ಇಲ್ಲಿ 7, ಇಲ್ಲಿ 8ರಿಂದ 27 ಅಂತಂದ್ರ ಇಲ್ಲಿ ಬರಲ್ಲ 7 ಅಂದ್ರ 2 ಅಥವಾ 5 ಅಥವಾ 8 ಅಥವಾ 10 ಅಥವಾ ಜಾಸ್ತಿ ಆಗ್ತಾ ಹೋದ್ರೆ ಇಲ್ಲಿ ಉತ್ತರ ಬರ್ಬೇಕಾಗ್ತದ. ಹಾಗಾದ್ರೆ ಇಲ್ಲಿ 8ರಿಂದ 27ಕ್ಕೆ ಏನಾಗಲ್ಲ ಬರಲ್ಲ. ಹಾಗಾದ್ರೆ ಇಲ್ಲಿ ವರ್ಗ ಸಂಖ್ಯೆಯನ್ನು ನೋಡೋಣ. ವರ್ಗ ಸಂಖ್ಯೆ ಅಂದ್ರೆ 1ರ ವರ್ಗ 1, 2ರ ವರ್ಗ 4 ಆಗಬೇಕು, ಬಟ್ ಇಲ್ಲಿ 8 ಐತಿ. ಹಾಗಾದ್ರೆ ಇಲ್ಲಿ ಗಣ ಸಂಖ್ಯೆಯನ್ನು ನೋಡೋಣ. 1ರ ಗಣ ಸಂಖ್ಯೆ ಎಷ್ಟು, 1 1 1 ಪ್ಲಸ್ 1 1 1. ಹಾಗಾದ್ರೆ ಇಲ್ಲಿ ಒಂದನ್ನ ನಾವು ಎಷ್ಟು ಸಲ ಗುಣಿಸಬೇಕು ಅಂತ ಹೇಳಿದಂದ್ರೆ ಫಸ್ಟ್ ಒಂದನ್ನ ಒಂದು ಸಲ ಗುಣಿಸಿ ಆಮೇಲೆ ಅದಕ್ಕೆ ಬರ್ತಕ್ಕಂಥ ಉತ್ತರವನ್ನ ಮತ್ತೆ 1ರಿಂದ ಗುಣಿಸುವುದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಗಣ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ 8ರ ಗಣ ಸಂಖ್ಯೆ ಯಾವ್ದಾಗ್ತೈತಿ, 2ರ ಗಣ ಸಂಖ್ಯೆ ಎಷ್ಟು, 2 2 4, 4 2 8. ಹಾಗೆ ಇಲ್ಲಿ 3ರ ಗಣ ಸಂಖ್ಯೆ ಎಷ್ಟು, 27. ಹಾಗೆ ಇಲ್ಲಿ 4ರ ಗಣ ಸಂಖ್ಯೆ ಎಷ್ಟು, 4 4 16, 16 4 64. ಹಾಗೆ ಇಲ್ಲಿ 5ರ ಗಣ ಸಂಖ್ಯೆ ಎಷ್ಟು, 5 5 25, 25 5 125 ಆಗ್ತೈತಿ. ಇಲ್ಲಿ ಗಣ ಸಂಖ್ಯೆ 1 2 3 4 5ರೂ ಗಣ ಸಂಖ್ಯೆ ಏನಾಗ್ತೈತಿ ಕರೆಕ್ಟ್ ಆಗಿ ಬಂದೈತಂದ್ರ ಇಲ್ಲಿ ಮುಂದೆ 6ರ ಗಣ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೇ ನೋಡ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ 6ರಲ್ಲಿ 36, 36 6 ಎಷ್ಟಾಕೈತಿ 216 ಆಗ್ತೈತಿ. 216 ಇದು 6ರ ಗಣ ಸಂಖ್ಯೆ ಅಂತೇಳಿ ನೋಡ್ತೀವಿ. ಇನ್ನು ಮೂರನೆಯ ಪ್ರಶ್ನೆ 3 11 31 69 ಇಲ್ಲಿ 3ರಿಂದ 11ಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಹಾಗೆ 11ರಿಂದ 31ಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಹಾಗೆ 31ರಿಂದ 69ಕ್ಕೆ ಎಷ್ಟು ವ್ಯತ್ಯಾಸ ಇದೆ, 69ರಿಂದ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ನಾವು ನೋಡ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ 1ರ ಗಣ ಸಂಖ್ಯೆ ಎಷ್ಟು ಅಂತಂದ್ರೆ ಇಲ್ಲಿ 1 3 1 ಆಕೈತಿ. ಹಾಗೆ ಇಲ್ಲಿ ಪ್ಲಸ್ ಇದಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದಾರ ಅಂದ್ರೆ ಇಲ್ಲಿ 2 ಏನ್ ಮಾಡಿದಾರೆ ಇವರು ಪ್ಲಸ್ ಮಾಡಿದಾರ. ಹಾಗಾದ್ರೆ ಇಲ್ಲಿ ಎಷ್ಟಾತು 3 ಬಂತು. ಹಾಗೆ ಇಲ್ಲಿ 2ರ ಗಣ ಸಂಖ್ಯೆ ಎಷ್ಟಂದ್ರೆ 2 2 4, 4 2 8 ಆಕೈತಿ. 8ಕ್ಕೆ ಇಲ್ಲಿ 3 ಪ್ಲಸ್ ಮಾಡಿದ್ದಾರೆ, ಇಲ್ಲಿ 1 ಮಾಡ್ಯಾರ, ಇಲ್ಲಿ 2 ಮಾಡಿದಾರ, ಇಲ್ಲಿ 3 ಮಾಡಿದಾರ. ಹಾಗೆ ಇಲ್ಲಿ 3ರ ಗಣ ಸಂಖ್ಯೆ ಎಷ್ಟು, ಇಲ್ಲಿ 3ರ ಗಣ ಸಂಖ್ಯೆ 27 ಆಗ್ತೈತಿ. 3 3 9, 9 3 27. 27ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ 31 ಆಗ್ತೈತಿ. ಅಂದ್ರೆ ಇಲ್ಲಿ 4 ಪ್ಲಸ್ ಮಾಡಿದಾರ. ಹಾಗೆ ಇಲ್ಲಿ 4ರ ಗಣ ಸಂಖ್ಯೆ ಎಷ್ಟು, 4 4 16, 16 4 64. 64ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದಾರ ಅಂದ್ರೆ ಇಲ್ಲಿ 5 ಪ್ಲಸ್ ಮಾಡಿದಾರ. ಹಾಗೆ ಇಲ್ಲಿ 5ರ ಗಣ ಸಂಖ್ಯೆ ಎಷ್ಟು, 5 5 25, 25 5 125. ಈ 25ಕ್ಕ ಎಷ್ಟನ್ನ ಪ್ಲಸ್ ಮಾಡಿದಾರ ಅಂದ್ರೆ ಇಲ್ಲಿ 2 ಪ್ಲಸ್ ಮಾಡಿದಾರ, ಇಲ್ಲಿ 3 ಪ್ಲಸ್ ಮಾಡಿದಾರ, ಇಲ್ಲಿ 4 ಪ್ಲಸ್ ಮಾಡಿದಾರ, ಇಲ್ಲಿ 5 ಪ್ಲಸ್ ಮಾಡಿದಾರ ಅಂತಂದ್ರೆ ಇಲ್ಲಿ ಎಷ್ಟನ್ನ ಪ್ಲಸ್ ಮಾಡ್ಬೇಕು ಇವರು 6 ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. 6 ಪ್ಲಸ್ ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ 131 ಬರ್ತೈತಿ. ಇದು ಗಣ ಸಂಖ್ಯೆ ಒಳಗಡೆ ಮತ್ತೆ 1 2 3 ಅಂತೇಳಿ ಸಂಖ್ಯೆಗಳನ್ನ ಪ್ಲಸ್ ಮಾಡಿ ಇಲ್ಲಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ 4ನೆಯ ಪ್ರಶ್ನೆ 1 3 9 27. 1ರಿಂದ 3ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 3ರಿಂದ 9ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 9ರಿಂದ 27ಕ್ಕೆ ಎಷ್ಟು ವ್ಯತ್ಯಾಸ ಐತಿ. ಇಲ್ಲಿ 1 ಐತಂದ್ರ ಇಲ್ಲಿ ಪ್ಲಸ್ 2 ಮಾಡಿ ನೋಡೋಣ 3 ಆಕೈತಿ. ಇಲ್ಲಿ 3 ಐತಂದ್ರ ಇಲ್ಲಿ ಪ್ಲಸ್ 4 ಅಥವಾ 5 ಅಥವಾ 6 ಪ್ಲಸ್ ಮಾಡಿ ನೋಡ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ 4 ಪ್ಲಸ್ ಮಾಡಿದ್ಯಪ್ಪ ಅಂದ್ರ 8 ಆಕೈತಿ. 5 ಪ್ಲಸ್ ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ 4 ಪ್ಲಸ್ ಮಾಡಿದ್ವಿ ಅಂದ್ರ 7 ಆಕೈತಿ. 8 ಪ್ಲಸ್ ಮಾಡಿದ್ವಿ ಅಂದ್ರ 8
4 ಪ್ಲಸ್ ಮಾಡಿದ್ವಿ ಅಂದ್ರೆ 7 ಆಕೈತಿ. 5 ಪ್ಲಸ್ ಮಾಡಿದ್ವಿ ಅಂದ್ರೆ 8 ಆಕೈತಿ. 6 ಪ್ಲಸ್ ಮಾಡಿದ್ರೆ ಇಲ್ಲಿ 9 ಆಕೈತಿ. ಹಾಗಾದ್ರೆ ಇಲ್ಲಿ 6 ಪ್ಲಸ್ ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ 2 ಐತಿ, ಇಲ್ಲಿ 6 ಐತಿ. ಹಾಗಾದ್ರೆ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ ಅಂದ್ರೆ ಇಲ್ಲಿ 4 ವ್ಯತ್ಯಾಸ ಆಗ್ತೈತಿ. ಹಾಗೆ ಇಲ್ಲಿ 9ರಿಂದ 27ಕ್ಕೆ ಎಷ್ಟು ವ್ಯತ್ಯಾಸ ಐತಿ, ಇಲ್ಲಿಂದ ಇಲ್ಲಿಗೆ 4 ವ್ಯತ್ಯಾಸ ಅಂದ್ರೆ ಇಲ್ಲಿ 6 ಐತಿ. ಹಾಗಾದ್ರೆ ಇಲ್ಲಿ 6ರಿಂದ ಮುಂದೆ 4 ಹಾಕಿದ್ವಿ ಅಂದ್ರೆ ಇಲ್ಲಿ 10 ವ್ಯತ್ಯಾಸ ಆಗಬೇಕು. 10 1 9 19 ಆಗ್ತೈತಿ. ಹಾಗಾದ್ರೆ ಇದು ಪ್ಲಸ್ ಮಾಡುವುದರಿಂದ ಬರುವುದಿಲ್ಲ. ಬರ್ಲಾರ್ಕ ಇದಕ್ಕೆ ಮತ್ತೆ ನಾವೇನ್ ಮಾಡ್ಬೇಕು, ಮತ್ತೊಂದು ರೀತಿಯಲ್ಲಿ ಮೈನಸ್ ಆರ ಮಾಡಿ ನೋಡ್ಬೋದು, ಅಥವಾ ಇಂಟು ಆರ ಮಾಡಿ ನೋಡ್ಬೋದು, ಅಥವಾ ಭಾಗಿಸ್ಯಾರ ನೋಡ್ಬೋದು. ದೊಡ್ಡ ಸಂಖ್ಯೆ ಬತ್ತಪ್ಪ ಅಂದ್ರೆ ಮಾತ್ರ ನೀವೇನ್ ಮಾಡ್ರಿ, ಭಾಗಿಸಿ. ಸಣ್ಣ ಸಂಖ್ಯೆಗಳು ಬಂದುವಪ್ಪ ಅಂದ್ರೆ ಭಾಗಿಸಕ್ ಹೋಗ್ಬೇಡಿ. ಯಾಕಂದ್ರೆ ಸಣ್ಣ ಸಂಖ್ಯೆ ಒಳಗಡೆ ಜಾಸ್ತಿ ಭಾಗ ಹೋಗಲ್ಲ. ದೊಡ್ಡ ಸಂಖ್ಯೆ ಬತ್ತಪ್ಪ ಅಂದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಭಾಗಿಸ್ಬಹುದು. ಒಂದ್ ವೇಳೆ ನೀವು ಸಣ್ಣ ಸಂಖ್ಯೆಯನ್ನು ಭಾಗಿಸ್ತಾ ಕುಂತ್ರೆ ಅಲ್ಲಿ ವೇಳೆ ಕಡಿಮೆ ಇದ್ದ ಕಾರಣ ಟೈಮ್ ಅಲ್ಲೇ ಜಾಸ್ತಿ ವೇಸ್ಟ್ ಆಗ್ತೈತೆ ನಮ್ದು. ಹಾಗಾದ್ರೆ ಇಲ್ಲಿ 1 3 1 3 9 27. ಹಾಗಾದ್ರೆ ಇಲ್ಲಿ 1 ಮೂರ್ಲೆ ಎಷ್ಟು, 1 ಮೂರ್ಲೆ ಇಲ್ಲಿ 3 ಆಗ್ತೈತಿ. ಹಾಗೆ ಇಲ್ಲಿ ಈ 3ನ್ನ ಈ 9 ಹೆಂಗ್ ಬತ್ತಪ್ಪ ಅಂದ್ರೆ ಇಲ್ಲಿ 3 ಮೂರ್ಲೆ 9 ಆಗ್ತೈತಿ. ಹಾಗೆ ಇಲ್ಲಿ 9 ಮೂರ್ಲೆ ಎಷ್ಟು ಆಗ್ತೈತಿ, 9 ಮೂರ್ಲೆ 27 ಆಗ್ತೈತಿ. ಹಾಗೆ ಇಲ್ಲಿ 27ನ್ನ ನಾವು ಎಷ್ಟರಿಂದ ಗುಣಿಸಬೇಕಂತಂದ್ರ ಇಲ್ಲಿ 27 ಇಂಟು ಮೂರ್ಲೆನ ಏನ್ ಮಾಡ್ಬೇಕು, ನಾವು ಗುಣಿಸ್ಬೇಕಾಗ್ತೈತಿ. 27 ಇಂಟು 3ರಿಂದ ಗುಣಿಸಿದ್ವಪ್ಪ ಅಂದ್ರೆ ಇಲ್ಲಿ 81 ಬರ್ತೈತಿ. ಇಲ್ಲಿ ಪ್ರತಿಯೊಂದನ್ನು ಎಷ್ಟರಿಂದ ಗುಣಿಸಿದಾರ ಅಂದ್ರ ಅವರು 3ರಿಂದ ಗುಣಿಸಿದಾರ. ಪ್ರತಿಯೊಂದು ಎಷ್ಟರಿಂದ ಗುಣಿಸಿದಾರ, 3ರಿಂದ ಗುಣಿಸಿದಾರ. ಇಲ್ಲಿ ಬಂದಂತ ಸಂಖ್ಯೆಯನ್ನು ಇಟ್ಟುಕೊಂಡು ಅವರು ಮತ್ತೆ ಏನ್ ಮಾಡಿದಾರ, ಅದಕ್ಕೆ ಗುಣಿಸಿಕೆಸಿಂದ್ರ ಮುಂದೆ ಒಂದು ಸಂಖ್ಯೆಯನ್ನು ಕಂಡು ಹಿಡಿದಿದ್ದಾರೆ. ಹಾಗೆ ಇನ್ನು 5ನೆಯ ಪ್ರಶ್ನೆ 25 23 21 19. ಈಗ 25ರಿಂದ ಈ 23ಕ್ಕೆ ಎಷ್ಟು ವ್ಯತ್ಯಾಸ, ಹಾಗೆ 23ರಿಂದ 21ಕ್ಕೆ ಎಷ್ಟು ವ್ಯತ್ಯಾಸ, ಹಾಗೆ ಈ 21ರಿಂದ ಈ 19ಕ್ಕೆ ಎಷ್ಟು ವ್ಯತ್ಯಾಸ, ಹಾಗೆ ಇದು 19ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಏನ್ ಮಾಡ್ಬೇಕು, ನಾವು ಮೊತ್ತ ನೋಡ್ಬೇಕಾಗ್ತೈತಿ. ಸರಣಿ ಅಂದರೆ ಕಳೆಯೋದು, ಕೂಡಿಸುವುದು, ಭಾಗಾಕಾರ ಮಾಡುವುದು, ಗುಣಾಕಾರ ಮಾಡುವುದು ಬಿಟ್ರೆ ಬೇರೆ ಏನು ಬರುವುದಿಲ್ಲ. ಹಾಗಾದ್ರೆ ಇಲ್ಲಿ 25ರಿಂದ ಈ 23ಕ್ಕೆ ಎಷ್ಟು ವ್ಯತ್ಯಾಸ ಐತಿ, ನಾವು ಫಸ್ಟ್ ಇಲ್ಲಿ ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಅದನ್ನ ಏನ್ ಮಾಡ್ಬೇಕು, ನಾವು ಇಲ್ಲಿ ತಿಳ್ಕೊಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಪ್ಲಸ್ ಮಾಡಿ ನೋಡೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟು ಪ್ಲಸ್, 2 ಪ್ಲಸ್ ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ 23 ಆಗ್ತೈತಿ. ಯಾಕಂದ್ರೆ ಇಲ್ಲಿ 25ರಿಂದ ನಾವು 2 ಪ್ಲಸ್ ಮಾಡಿದ್ಯಪ್ಪ ಅಂದ್ರೆ 27 ಆಗ್ಬೇಕು. ಬಟ್ ಇಲ್ಲಿ 23 ಐತಿ. ಹಾಗಾದ್ರೆ ನಾವು ಇದನ್ನ ಮತ್ತೆ ಏನ್ ಮಾಡೋಣ, ಮೈನಸ್ ಮಾಡಿ ನೋಡೋಣ. ಅದೇ 2 ಮೈನಸ್ ಅನ್ನ ಮಾಡಿ ನೋಡಿದ್ರೆ ಇಲ್ಲಿ 23 ಆಗ್ತೈತಿ. ಹೌದು, ಮೈನಸ್ ಮಾಡಿದ್ರೆ 23 ಬರ್ತೈತಿ. ಹಾಗೆ ಇಲ್ಲಿ 23ರಿಂದ 21 ಅಂದ್ರೆ ಇದನ್ನು ಕೂಡ ನಾವು 2ನ್ನ ಮೈನಸ್ ಮಾಡಿ ನೋಡೋಣ. ಇಲ್ಲಿ 21 ಬರ್ತೈತಿ. ಹಾಗೆ 21ರಿಂದ 19ನ್ನ ಇದಕ್ಕೂ ಕೂಡ 2 ಮೈನಸ್ ಅನ್ನು ಮಾಡೋಣ. ಇಲ್ಲಿ 19 ಬಂದೈತಿ. ಹಾಗಾದ್ರೆ ಇಲ್ಲಿ 19ಕ್ಕೆ 2ನ್ನ ಮೈನಸ್ ಮಾಡಿದೀವಿ ಅಂತಂದ್ರೆ ಇಲ್ಲಿ 17 ಬರ್ತೈತಿ. ಇನ್ನು 6ನೆಯ ಪ್ರಶ್ನೆ 8 15 24 35 48 ಕ್ವಶನ್ ಮಾರ್ಕ್. ಇಲ್ಲಿ ಕೊಟ್ಟಂತ ಕ್ವಶನ್ ಮಾರ್ಕ್ ಅಲ್ಲಿ ಯಾವ ಸಂಖ್ಯೆ ಬರ್ತೈತಿ ಅಂತೇಳಿ ನಾವು ಮಾಡ್ಬೇಕು, ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿನೂ ಕೂಡ 8ರಿಂದ 15ಕ್ಕೆ ಎಷ್ಟಿದೆ, 15ರಿಂದ 24ಕ್ಕೆ ಎಷ್ಟಿದೆ, 24ರಿಂದ 35ಕ್ಕೆ ಎಷ್ಟಿದೆ, 35ರಿಂದ 48ಕ್ಕೆ ಎಷ್ಟಿದೆ, 48ರಿಂದ ಬರ್ತಕ್ಕಂಥ ಸಂಖ್ಯೆನೇ ಒಂದು ಉತ್ತರವಾಗಿರ್ತೈತಿ. ಹಾಗಾದ್ರೆ 8ರಿಂದ 15, 8ರಿಂದ 15 ಅಂದ್ರೆ ಇಲ್ಲಿ +7 ಆಗಿದೆ. ಇಲ್ಲಿ ಏರಿಕೆ ಕ್ರಮ ಇದೆ. ಇದು ಹಿಂಗ ಏರಿಕೆ ಕ್ರಮ ಹೋಗಿದೆ. ಅಗಾಳಿ ಏನಿತ್ತಪ್ಪ ಅಂದ್ರೆ ಹಿಂಗ ಇಳಿಕೆ ಕ್ರಮ ಇತ್ತು. ಹಾಗಾಗಿ ಇಲ್ಲಿ ಪ್ಲಸ್ ಅನ್ನ ಮಾಡಿ ಏನ್ ಮಾಡೋಣ ನೋಡೋಣ. ಇಲ್ಲಿ 7 ಐತಿ. ಹಾಗೆ ಇಲ್ಲಿ 7ನ್ನ ಪ್ಲಸ್ 8ಕ್ಕೆ ಮಾಡಿದ್ರೆ 15 ಆಯ್ತು. ಹಾಗೆ ಈ 15ಕ್ಕೆ ನಾವು ಎಷ್ಟನ್ನ ಪ್ಲಸ್ ಮಾಡಬೇಕು, 15ಕ್ಕೆ 9ನ್ನ ಪ್ಲಸ್ ಮಾಡೋಣ. 9ನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ 24 ಬರುತ್ತೆ. ಹಾಗೆ ಇಲ್ಲಿ ಈ 24ರಿಂದ 35ಕ್ಕೆ ಎಷ್ಟನ್ನ ಪ್ಲಸ್ ಮಾಡಬೇಕು, ಇಲ್ಲಿ 9 ಆಗೈತೆ ಅಂದ್ರೆ ಈಗ 11ನ್ನ ಪ್ಲಸ್ ಮಾಡೋಣ. 11ನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ 35 ಆಗತ್ತೆ. ಹಾಗೆ ಈ 35ರಿಂದ 48ಕ್ಕೆ ಎಷ್ಟನ್ನ ಪ್ಲಸ್ ಮಾಡಬೇಕು, ಈ 48 ಬರ್ಬೇಕಂದ್ರೆ ಇಲ್ಲಿ 13ನ್ನ ನಾವೇನ್ ಮಾಡಬೇಕು, ಪ್ಲಸ್ ಮಾಡಬೇಕು. ಇಲ್ಲಿ 13ನ್ನ ಪ್ಲಸ್ ಮಾಡಿದೀವಿ ಅಂದ್ರೆ ಇಲ್ಲಿ 48 ಬರುತ್ತೆ. ಹಾಗೆ ಈಗ 48ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು, ಈಗ ಇಲ್ಲಿಂದ ಈ 9ಕ್ಕೆ ಎಷ್ಟಿದೆ, ಈ 9ರಿಂದ ಈ 11ಕ್ಕೆ ಎಷ್ಟಿದೆ, ಈ 11ರಿಂದ ಈ 13ಕ್ಕೆ ಎಷ್ಟಿದೆ ಅಂತೇಳಿ ನಾವೇನ್ ಮಾಡ್ಬೇಕು, ಅಷ್ಟು ನೋಡ್ಕೋಬೇಕು. ಈಗ 7 9 11 13 ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವ್ದಂದ್ರೆ 15 ಅಂತೇಳಿ ನಾವು ಬರೀಬಹುದು. ಆದ್ರೆ
ಇದು ಒಮ್ಮೆ ತಪ್ಪುನು ಕೂಡ ಆಗ್ಬೋದು. ಹಾಗಾದ್ರೆ 7ರಿಂದ ಈ 9ಕ್ಕೆ ಎಷ್ಟಿದೆ? 2 ಇದೆ. ಹಾಗೆ ಈ 9ರಿಂದ 11ಕ್ಕೆ ಎಷ್ಟಿದೆ? ಇಲ್ಲಿನೂ ಕೂಡ 2 ಇದೆ. ಈ 11ರಿಂದ ಈ 13ಕ್ಕೆ ಎಷ್ಟಿದೆ? ಇಲ್ಲಿನೂ ಕೂಡ 2 ಇದೆ. ಹಾಗೆ ಈ 13ರಿಂದ ಈ 15ಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ 2 ಇದೆ. ಪ್ರತಿಯೊಂದು ಏನಾಗೈತೆ ಅಂದ್ರೆ ಇಲ್ಲಿ 2 ಪ್ಲಸ್ ಹಾಕೊಂತ ಹೋಗೈತಿ. ಹಾಗಾದ್ರೆ ಇಲ್ಲಿ 48ಕ್ಕೆ 15ಅನ್ನ ನಾವು ಪ್ಲಸ್ ಮಾಡಿದೀವಿ ಅಂದ್ರೆ 63 ಆಗತ್ತೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಂದ್ರೆ 63. ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಬಿ 63 ಸರಿಯಾದ ಉತ್ತರ. ಹಾಗೆ 7ನೆಯ ಪ್ರಶ್ನೆ 6, 9, 9, 12, 12, 15, 15, 18, 18ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಇಲ್ಲಿನೂ ಕೂಡ ನಾವೇನ್ ಮಾಡ್ಬೇಕು? ಪ್ಲಸ್ಸು, ಮೈನಸ್ಸು, ಇಂಟು, ಭಾಗಾಕಾರ ಇವಕ್ಕೂರ್ನೆಲ್ಲ ಚೆಕ್ ಮಾಡಿ ಆಮೇಲೆ ಬರ್ಲಿಲ್ಲ ಅಂತಂದ್ರೆ ವರ್ಗ ಸಂಖ್ಯೆ ಮತ್ತು ಗಣ ಸಂಖ್ಯೆಯಿಂದನೂ ಕೂಡ ನೋಡ್ಬೋದು. ಈಗ 6ರಿಂದ 9ಕ್ಕೆ ಎಷ್ಟು ವ್ಯತ್ಯಾಸವಿದೆ? ಇದು ಏರಿಕೆ ಕ್ರಮ ಇದೇನೋ ಅಥವಾ ಇಳಿಕೆ ಕ್ರಮ ಇದೇನೋ ಅನ್ನೋದು ಫಸ್ಟ್ ನೋಡಬೇಕು. ಇಳಿಕೆ ಕ್ರಮ ಇದ್ರ ಮೈನಸ್ ಮಾಡ್ಕೋರಿ, ಏರಿಕೆ ಕ್ರಮ ಇದ್ರ ಪ್ಲಸ್ ಮಾಡ್ಕೋರಿ. ಹಾಗಾದ್ರೆ ಇಲ್ಲಿ 6ರಿಂದ 9ಕ್ಕೆ 3ಅನ್ನ ಪ್ಲಸ್ ಮಾಡಿದೀವಿ. ಹಾಗೆ ಇಲ್ಲಿ 9ರಿಂದ 12ಕ್ಕೆ ಎಷ್ಟು ಪ್ಲಸ್ ಮಾಡಿದ್ರೆ 12 ಆಗತ್ತೆ. 9ಕ್ಕೆ ಮತ್ತೆ 3ಅನ್ನ ಪ್ಲಸ್ ಮಾಡಿದೀವಿ ಅಂದ್ರೆ 12 ಆಗತ್ತೆ. ಹಾಗೆ 12ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದೀವಪ್ಪ ಅಂದ್ರೆ 15 ಆಗತ್ತೆ. ಅಂತಂದ್ರೆ ಇಲ್ಲಿ ಪ್ಲಸ್ 3ಅನ್ನ ಮಾಡಿದ್ರೆ ಇದು 12 15 ಆಗತ್ತೆ. 15ರಿಂದ 18 ಆಗ್ಬೇಕಂದ್ರೆ ಇಲ್ಲಿ ಎಷ್ಟನ್ನ ಪ್ಲಸ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪ್ಲಸ್ 3ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ 18ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದ್ರೆ ಇಲ್ಲಿ 18ಕ್ಕೆ ಎಷ್ಟನ್ನ ಪ್ಲಸ್ ಮಾಡ್ಬೇಕು? ಇಲ್ಲಿನೂ ಕೂಡ ನಾವೇನ್ ಮಾಡ್ಬೋದು? ಪ್ಲಸ್ 3ಅನ್ನ ಮಾಡಬೇಕು. ಸರ್ ಯಾಕೆ ನಾನು 3ಅನ್ನೇ ಪ್ಲಸ್ ಮಾಡಬೇಕು? ನಾನು 2ಅನ್ನ ಪ್ಲಸ್ ಮಾಡ್ಬೋದಲ್ಲ ಅಂತೇಳಿ ನೀವು ಕ್ವಶನ್ ಕೇಳ್ಬೋದು. ಆದ್ರೆ ಇಲ್ಲಿ ಮೊದಲ ಸಂಖ್ಯೆ ಮತ್ತು 2 ಸಂಖ್ಯೆಗೆ ಇರುವ ಒಂದು ಸಂಬಂಧವೇ ಈ ಸಂಖ್ಯೆಗೆ ಬಂದಂತ ಸಂಬಂಧನ ನಾವು ಇಲ್ಲಿ ಏನ್ ಹಾಕ್ಬೇಕು? ಹಾಕಿಕೇಶಂತ್ರ ಈ ಒಂದು ಸಂಖ್ಯೆಯನ್ನ ಕಂಡು ಹಿಡಿಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ ಮೊದಲ ಸಂಖ್ಯೆಗೆ 3 ಐತಿ, 2ನೇ ಸಂಖ್ಯೆಗೂ 3 ಐತಿ. 1, 2, 3 ಐತಿ ಅಂದ್ರ ಕೆಲವೊಂದು ವೇಳೆಯಲ್ಲಿ 3ನೇ ಸಂಖ್ಯೆದು ಕಡಿಮೆನೂ ಇರ್ತೈತಿ ಅಥವಾ ಜಾಸ್ತಿನೂ ಇರ್ತೈತಿ. ಹಾಗಾಗಿ 3ನೇ ಸಂಖ್ಯೆನೂ ನೋಡ್ಕೋಬೇಕು. ಇಲ್ಲಿನೂ ಕೂಡ 3 ಐತಿ. 4ನೇ ಸಂಖ್ಯೆನೂ 3 ಐತಿ. ಹಾಗಾದ್ರೆ ಕೊನೆಯ ಸಂಖ್ಯೆನೂ ಕೂಡ ಎಷ್ಟಾಗಿರ್ಬೇಕು? 3 ಆಗಿರ್ಬೇಕು. ಹಾಗಾದ್ರೆ 18ಕ್ಕೆ 3ಅನ್ನು ಸೇರಿಸಿದ್ರೆ ಇಲ್ಲಿ 21 ಆಗತ್ತೆ. ಹಾಗಾದ್ರೆ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಸಿ 21 ಸರಿಯಾದ ಉತ್ತರ. ಇನ್ನು 8ನೆಯ ಪ್ರಶ್ನೆ ಮೈನಸ್ ಮಾಡೋದು ನೋಡಿದೀವಿ, ಪ್ಲಸ್ ಮಾಡೋದು ನೋಡಿದೀವಿ, ಗಣಸಂಖ್ಯೆ ನೋಡಿದೀವಿ, ಹಾಗೆ ವರ್ಗ ಸಂಖ್ಯೆ ನೋಡಿದೀವಿ. ಈ ಹಂಗಿದೆ ನೋಡಿ ಕ್ವಶನ್. 7, 11, 11, 9, 15, 17, 19, 5 ಮುಂದೆ ಕ್ವಶನ್ ಮಾರ್ಕ್ ಇದೆ. ಹಾಗಾದ್ರೆ ಆಪ್ಷನ್ಸ್ ಗಳನ್ನು ಕೂಡ ನಾವೇನ್ ಮಾಡೋಣ ನೋಡೋಣ. 21, 22, 23, 24 ಸೀರಿಯಲ್ ಆಗಿನೂ ಕೊಟ್ಟಿದ್ದಾನೆ ಆಪ್ಷನ್ಸ್ ಗಳು. ಕ್ವಶನ್ ಗಳನ್ನು ಹೆಂಗ್ ಕೊಟ್ಟಿದ್ದಾನಂದ್ರ 7 ಮುಂದೆ 11 ಬಂದಿದೆ, ಮತ್ತೆ 11ರ ಮುಂದೆ 11 ಬಂದಿದೆ. ಹೆಂಗ್ ಬಿಡಿಸ್ಬೇಕು? ಇಲ್ಲಿ ಈ ತರನಾಗಿ ಕ್ವಶನ್ಗಳು ಬಂದು ಅಂದ್ರ ಫಸ್ಟಿಗೆ ನಾವು ಮೊದಲ ಸಂಖ್ಯೆ ಮತ್ತು 2ನೇ ಸಂಖ್ಯೆಗೆ ಇರುವಂತ ವ್ಯತ್ಯಾಸವನ್ನ ಏನ್ ಮಾಡ್ಬೇಕು? ನೋಡ್ಬೇಕಾಗ್ತೈತಿ. 2 ಸಂಖ್ಯೆಗೆ ಬರ್ತಕ್ಕಂಥ ವ್ಯತ್ಯಾಸ ಮತ್ತು 3ನೇ ಸಂಖ್ಯೆಗೆ ಯಾವ್ದು ಬರ್ತೈತಿ ಅಂತ ಹೇಳಿ ನೋಡ್ಬೇಕು. ಈಗ ಮೊದಲ ಸಂಖ್ಯೆ ಮತ್ತು 2ನೇ ಸಂಖ್ಯೆಗೆ ಬಂದಂತ ವ್ಯತ್ಯಾಸ ಏನಾದ್ರೂ ಹೊಂದಾಣಿಕೆ ಆಗದಿದ್ದಲ್ಲಿ ನಾವು ಆ ಸಂಖ್ಯೆಯನ್ನು ಬಿಟ್ಟು 3ನೇ ಸಂಖ್ಯೆಗೆ ಏನ್ ಮಾಡಬೇಕು? ಹೊಂದಾಣಿಕೆ ಮಾಡಬೇಕು. ಹಾಗಾದ್ರೆ ಇಲ್ಲಿ 7ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆಗೂ ಕೂಡ ಹೊಂದಾಣಿಕೆ ಮಾಡಿ ನೋಡಿದ್ಯಪ್ಪ ಅಂದ್ರ ಈ ಒಂದು ಉತ್ತರ ನಮ್ಗೆ ಏನಾಗ್ತೈತಿ? ಆರಾಮಾಗಿ ಸಿಗ್ಬಹುದು. ಈ ತರನಾಗಿ ಕ್ವಶನ್ಗಳು ಬಂದ್ರೆ ಮಾತ್ರ ನೀವು ಆ ಒಂದು ಟ್ರಿಕ್ಸ್ ಅನ್ನ ನೀವೇನ್ ಮಾಡ್ಬೋದು? ಯೂಸ್ ಮಾಡ್ಬೋದು. ಮೊದಲ ಮತ್ತು 2ನೇದಕ್ಕೆ ನಾವು ನೋಡ್ಕೊಂಡು ಬರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ 3ನೇದಕ್ಕೆ ನಾವೇನ್ ಮಾಡ್ಬೇಕು? ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ ಮೊದಲ ಮತ್ತು 2ನೇದಕ್ಕೂ ವ್ಯತ್ಯಾಸ ಎಷ್ಟೈತಿ ಅಂತ ನೋಡೋಣ. ಇಲ್ಲಿ 7 ಐತಿ, ಇಲ್ಲಿ 11 ಐತಿ. ಹಾಗಾದ್ರೆ 7 ಮತ್ತು 11ರ ಮಧ್ಯೆ ಎಷ್ಟು ವ್ಯತ್ಯಾಸ ಬರ್ತೈತಿ? ಇಲ್ಲಿ 4 ಬಂದೈತಿ. ಹಾಗಾದ್ರೆ 11ರ ಮುಂದ್ಗಡೆನ 11 ಬಂದೈತಿ. ಯಾಕಂದ್ರೆ ಇದು ಮೊದಲನೇ ಅಂಕಿ ಮತ್ತು 2ನೇ ಅಂಕಿ ಮತ್ತು 3ನೇ ಅಂಕಿಗೆ ಯಾವುದೇ ಒಂದು ಸಂಬಂಧ ಇಲ್ಲದ ಕಾರಣ ನಾವೇನ್ ಮಾಡೋಣ? ಮೊದಲ ಅಂಕಿ ಮತ್ತು 3ನೇ ಅಂಕಿಗೆ ಏನ್ ಮಾಡೋಣ? ವ್ಯತ್ಯಾಸವನ್ನ ನೋಡೋಣ. ಇಲ್ಲಿ 7ರಿಂದ 11ಕ್ಕೆ ಎಷ್ಟು ವ್ಯತ್ಯಾಸ ಐತಿ? ಇಲ್ಲಿ 4 ವ್ಯತ್ಯಾಸ ಇದೆ. ಹಾಗೆ ಇಲ್ಲಿ 11ರಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕು? ನಾವು 15ಕ್ಕೆ ಹೋಗ್ಬೇಕು. ಸರ್ 9ಅನ್ನ ಬಿಟ್ರಿ ಅಲ್ಲ? ಮೊದಲಿಗೆ ಹೇಳಿ ನಾನು ಮೊದಲ ಸಂಖ್ಯೆ ಮತ್ತು 2ನೇ ಸಂಖ್ಯೆಗೆ ಬರದ ವ್ಯತ್ಯಾಸವು
ಮೂರನೇ ಸಂಖ್ಯೆಗೆ ನಾವೇನ್ ಮಾಡಬೇಕು ನೋಡ್ಬೇಕಂತೇಳಿ. ಹಾಗೆ ಇಲ್ಲಿ 9ರಿಂದ 15ಕ್ಕೆ ಎಷ್ಟೈತಿ, ಇಲ್ಲಿನೂ ಕೂಡ 4 ಐತಿ. ಹಾಗೆ ಇಲ್ಲಿ 15ರಿಂದ 19ಕ್ಕೆ ಎಷ್ಟೈತಿ, ಇಲ್ಲಿನೂ ಕೂಡ ಏನೈತಿ 4 ಐತಿ. ಹಾಗಾದ್ರೆ ಒಂದು ಸಂಖ್ಯೆ ಬಿಟ್ಟು ಮುಂದೆ ಹೋಗ್ಬೇಕಂದ್ರೆ 19ರಿಂದ ಇಲ್ಲಿ ಡೈರೆಕ್ಟ್ ಆಗಿ ನಾವು ಕ್ವಶನ್ ಮಾರ್ಕಿಗೆ ಹೋಗ್ಬೇಕು. ಮಧ್ಯದ ಸಂಖ್ಯೆ ಏನ್ ಮಾಡಬೇಕು ಬಿಡಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ ಅಂದ್ರೆ ಇಲ್ಲಿನೂ ಕೂಡ 4 ಬರಬೇಕು. ಹಾಗಾದ್ರೆ ಇಲ್ಲಿ 19ಕ್ಕೆ 4 ಪ್ಲಸ್ ಮಾಡಿದೀವಿ ಅಂದ್ರೆ ಎಷ್ಟಾಗ್ತೈತಿ? 19ಕ್ಕೆ 4 ಪ್ಲಸ್ ಮಾಡಿದೀವಪ್ಪ ಅಂದ್ರೆ ಇಲ್ಲಿ 23 ಬರ್ತೈತಿ. ಸರ 1 ಮತ್ತು 3ನೇ ಸಂಖ್ಯೆಯನ್ನ ನೋಡಿದೀವಿ. ಹಾಗಾದ್ರೆ ಈ ಮಧ್ಯವಿರುವಂತ ಸಂಖ್ಯೆನ ಹೆಂಗ್ ನೋಡ್ಬೇಕು? ಇದನ್ನು ಕೂಡ ಏನ್ ಮಾಡ್ಬೇಕು, ಇಲ್ಲಿ ಈ 11 ಈ 9ಕ್ಕೆ ನೋಡ್ಬೇಕು. ಹಾಗೆ ಈ 9ರಿಂದ ಈ 7ಕ್ಕೆ ನೋಡ್ಬೇಕು. ಈ 7ರಿಂದ ಈ 5ಕ್ಕೆ ನೋಡ್ಬೇಕು. ಮುಂದಿನ ಉತ್ತರವನ್ನು ಕಂಡು ಹಿಡೀರಿ ಅಂತ ಅಂದ್ರೆ ಮಾತ್ರ ಈ 5ರಿಂದ 21 ಬಿಟ್ಟು ನಾವು ಇಲ್ಲಿಗೆ ಹೋಗ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ 11ರಿಂದ ಈ 9ಕ್ಕೆ ಎಷ್ಟು -2 ಆಗಿದೆ. ಹಾಗೆ ಈ 9ರಿಂದ 7ಕ್ಕೆ ಎಷ್ಟಿದೆ, ಇಲ್ಲಿನೂ ಕೂಡ -2 ಇದೆ. ಹಾಗೆ ಈ 7ರಿಂದ ಈ 5ಕ್ಕೆ ಎಷ್ಟಿದೆ, ಇಲ್ಲಿನೂ ಕೂಡ -2 ಇದೆ. ಹಾಗಾದ್ರೆ 5ರಿಂದ -2 ಹೋದಿವಪ್ಪ ಅಂದ್ರೆ ಇಲ್ಲಿ ಉತ್ತರ 3 ಬರ್ಬೇಕಾಗ್ತೈತಿ. ನಮಗೆ ಕೇಳಿರೋದವ್ರು ಎಷ್ಟು 19ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವ್ದಂತೇಳಿ. ಇನ್ನು 9ನೆಯ ಪ್ರಶ್ನೆ 50, 40, 30, 20 ಕ್ವಶನ್ ಮಾರ್ಕ್ ಇದೆ. 50ರಿಂದ 40ಕ್ಕೆ ಎಷ್ಟಿದೆ, 40ರಿಂದ 30ಕ್ಕೆ ಎಷ್ಟಿದೆ, 30ರಿಂದ 20ಕ್ಕೆ ಎಷ್ಟಿದೆ ಅಂತೇಳಿ ನಾವು ನೋಡಬೇಕು. ಹಾಗಾದ್ರೆ ಇಲ್ಲಿ 50ರಿಂದ 40ಕ್ಕೆ -10 ಆಗಿದೆ. ಹಾಗೆ 40ರಿಂದ 30ಕ್ಕೆ -10 ಆಗಿದೆ. ಹಾಗೆ ಇಲ್ಲಿ 30ರಿಂದ 20ಕ್ಕೆ -10 ಆಗಿದೆ. ಹಾಗಾದ್ರೆ ಈ 20ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆಗೆ ನಾವು -10 ಮಾಡಿದ್ರೆ ಇಲ್ಲಿ ಉತ್ತರ ಏನು ಬರ್ತೈತಿ? 10 ಬರ್ತೈತಿ. ಉತ್ತರ ಎಷ್ಟು ಬರ್ತೈತಿ? 10 ಬರ್ತೈತಿ. ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಸ್ವಲ್ಪ ತಪ್ಪಾಗಿದೆ. ಆದ ಕಾರಣ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 10 ಆಗಿರುತ್ತೆ. ಇನ್ನು 10ನೆಯ ಪ್ರಶ್ನೆ 2, 3, 9, 4, 6, 18, 6, 9 ಇಲ್ಲಿ ಕ್ವಶನ್ ಮಾರ್ಕ್ ಆಗಿದೆ. ಕ್ವಶನ್ ಮಾರ್ಕ್ ಅಲ್ಲಿ ಯಾವ ಸಂಖ್ಯೆ ಬರ್ತೈತಿ ಅಂತ ಹೇಳಿ ನಾವೇನ್ ಮಾಡ್ಬೇಕು ಕಂಡುಹಿಡಿಬೇಕಾಗ್ತೈತಿ. ಈಗ ನಾವು ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಇದನ್ನ ಕಂಬ ಸಾಲಿನಲ್ಲಿನೂ ನೋಡ್ಬೇಕು, ಹಾಗೆ ಅಡ್ಡ ಸಾಲಿನಲ್ಲಿನೂ ನೋಡ್ಬೇಕು. ಕಂಬ ಸಾಲಿನಲ್ಲಿ ಬರ್ತೈತೋ ಅಥವಾ ಅಡ್ಡ ಸಾಲಿನಲ್ಲಿ ಬರ್ತೈತೋ ಹಿಂಗೂನು ನಾವು ಇದನ್ನ ಮಾಡಬಹುದು. ಹಾಗೆ ಇಲ್ಲಿ ಹಿಂಗೂನು ಇದನ್ನ ಮಾಡಬಹುದು. ಯಾವ ಕಡೆಯಿಂದ ಇದು ಸರಿಯಾದ ಉತ್ತರ ಬರ್ತೈತಲ್ಲ ಆ ಕಡೆಯಿಂದ ನಾವೇನ್ ಮಾಡ್ಬೇಕು ನೋಡ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ ಫಸ್ಟಿಗೆ ನಾವು 2, 4, 6 ಹೆಂಗ್ ಬತ್ತು ಅಂತೇಳಿ ನೋಡ್ಬೇಕು. ಇಲ್ಲಿ 2 2 ಎಷ್ಟೈತಿ ಇಂಟು ಅನ್ನ ಮಾಡೋಣ. 2 2 4 ಐತಿ. ಹಾಗಿದ್ರೆ ಇಲ್ಲಿ ಕೆಳಗಡೆ 6 ಹೆಂಗ್ ಬತ್ತು, ಇಲ್ಲಿ 4ರ ಕೆಳಗಡೆ 6 ಹೆಂಗ್ ಬತ್ತು ಅಂದ್ರೆ ಇಲ್ಲಿ 2 3 6 ಬರ್ತೈತಿ. ಇಲ್ಲಿ 2 2 4, 2 3 6. ಹಾಗೆ ಇಲ್ಲಿ ಇಂಟು ಮಾಡಿವಿ ಅಂದ್ರೆ ಈ ಸಂಖ್ಯೆಕ್ಕೂ ನಾವೇನ್ ಮಾಡ್ಬೇಕು ಇಂಟು ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 3 ಹೆಂಗ್ ಬತ್ತು, ಇಲ್ಲಿ 3 2 6, ಇಲ್ಲಿ 3 3 9. ಇಲ್ಲಿ 2 ಐತಿ, ಇಲ್ಲಿ 2 ಮಾಡೀವಿ. ಇಲ್ಲಿ 3 ಐತಿ, ಇಲ್ಲಿನೂ 3 ಮಾಡೀವಿ. ಹಾಗಾದ್ರೆ ಇಲ್ಲಿನೂ ಕೂಡ ನಾವೇನ್ ಮಾಡ್ಬೇಕು 2ರಿಂದ ಮಾಡಬೇಕು. ಇಲ್ಲಿನೂ ಕೂಡ ನಾವೇನ್ ಮಾಡ್ಬೇಕು 3ರಿಂದ ಮಾಡಬೇಕು. ಹಾಗಾದ್ರೆ ಇಲ್ಲಿ 9 2 ಎಷ್ಟು? 9 2 18. ಕರೆಕ್ಟಾ? ಓಕೆ, ಕರೆಕ್ಟ್. ಮೊದಲನೇ ಸಂಖ್ಯೆನೂ ಕರೆಕ್ಟ್ ಆಗಿದೆ, ಎರಡನೇ ಸಂಖ್ಯೆನೂ ಕರೆಕ್ಟ್ ಆಗಿದೆ. ಹಾಗೆ ಮೂರನೇ ಇದು ಏನಾಗಿದೆ 9 2 18 ಕರೆಕ್ಟ್ ಆಗಿದೆ. ಹಾಗಾದ್ರೆ ಈಗ 18 3 ಎಷ್ಟಾಗ್ತೈತಿ? 18 3 54 ಆಗ್ತೈತಿ. 18 3 54 ಅಂದ್ರ ಆಪ್ಷನ್ಸ್ ಗಳಲ್ಲಿ ಇದೆಯಾ? 54 ಇದು ಸರಿಯಾದ ಉತ್ತರವಾಗಿದೆ. ಮೊದಲನೇ ಸಾಲು 2ರಿಂದ ಇಂಟು ಮಾಡಿವಿ, ಎರಡನೆಯದ್ದು 3ರಿಂದ ಮಾಡಿದೀವಿ, ಹಾಗೆ ಎರಡನೆಯದ್ದು 2ರಿಂದ ಮಾಡಿದೀವಿ, ಹಾಗೆ ಇಲ್ಲಿನೂ ಕೂಡ 3ರಿಂದ ಮಾಡಿದೀವಿ. ಹಾಗೆ ಇಲ್ಲಿ 2ರಿಂದಾನೇ ಮಾಡಬೇಕು. ಇಲ್ಲಿ ಅದರ ಜೊತೆಗೆ ಇಲ್ಲಿನೂ ಕೂಡ 3ರಿಂದಾನೇ ಮಾಡಬೇಕು. 3ರಿಂದ ಮಾಡಿದ್ರೆ ಇಲ್ಲಿ 54 ಸರಿಯಾದ ಉತ್ತರವಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ಸರಣಿಗಳಲ್ಲಿ 4 ಪ್ರಕಾರಗಳಾಗಿ ಅದರಲ್ಲಿ ಮೊದಲನೆಯದ್ದು ಸಂಖ್ಯಾ ಸರಣಿಯನ್ನು ನಾವೇನ್ ಮಾಡಿದೀವಿ ಡಿಸ್ಕಸ್ ಮಾಡಿದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಂತ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯಿನ್ ಆಗಬಹುದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥವಾಗದೇ ಇದ್ದಲ್ಲಿ ಕಮೆಂಟ್ ಮುಖಾಂತರ ನೀವೇನ್ ಮಾಡಬಹುದು ತಿಳಿಸಬಹುದು. ಅಲ್ಲಿನೂ ಕೂಡ ನಾವೇನ್ ಮಾಡ್ತೀವಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.